ಹಲೋ ನಮಸ್ಕಾರ. ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಮಾಹಿತಿ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ಮನೋವಿಜ್ಞಾನವನ್ನು ಪ್ರಾಚೀನತೆಯಿಂದ ಆಧುನಿಕತೆ ಕಡೆಗೆ ಬೆಳೆದ ಹಾದಿ ಸೂಚಿಸುವ ಸರಿಯಾದ ಕ್ರಮ ಯಾವುದು? ಆತ್ಮಶಾಸ್ತ್ರ, ಮನಸ್ಸಿನ ಶಾಸ್ತ್ರ, ಪ್ರಜ್ಞಾಶಾಸ್ತ್ರ, ವರ್ತನಾಶಾಸ್ತ್ರ ಆಗಿದೆ. ವರ್ತನಾವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸಂಬಂಧಿಸಿದ ಮನೋವಿಜ್ಞಾನಿ ಥಾಂಡಾಯಕ್ ಅವರು. ಮನೋವಿಜ್ಞಾನ ಯಾವ ವಿಷಯದೊಳಗೆ ಪ್ರಾಚೀನವಾಗಿ ವಿಲೀನವಾಗಿತ್ತು? ತತ್ವಶಾಸ್ತ್ರಕ್ಕೆ. ಸೈಕೋಮೆಟ್ರಿಕ್ಸ್ ಯಾವುದರ ಅಧ್ಯಯನವಾಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಪರೀಕ್ಷೆಗಳು ಹಾಗೂ ಅವುಗಳ ರಚನೆಯ ಅಧ್ಯಯನವಾಗಿತ್ತು. ಪ್ರಾಮಾಣಿಕ ವ್ಯಕ್ತಿಯನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅಂತರಾವಲೋಕನ ವಿಧಾನ ಆಗಿದೆ. ಒಂದು ವಸ್ತುವನ್ನು ದೂರದಲ್ಲಿಟ್ಟು ಪರೀಕ್ಷಿಸುವುದು ಈ ಕೆಳಗಿನ ಯಾವ ವಿಧದ ವೀಕ್ಷಣೆಯಾಗಿದೆ? ನೇರ ವೀಕ್ಷಣೆ. ವೀಕ್ಷಣೆಯನ್ನು ಯಾವ ವಿಷಯಗಳಲ್ಲಿ ಅಧ್ಯಯನಕ್ಕಾಗಿ ಬಳಸುತ್ತಾರೆ? ಜೀವಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೆ. ವೀಕ್ಷಣೆಯ ಮತ್ತೊಂದು ಹೆಸರು ಅವಲೋಕನ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.